ಬಂಗಾರಪೇಟೆ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಂತ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಹಾಗೂ ದಮನಿತರ ಸಂಘರ್ಷ ಸಮಿತಿ ಎಂಬಂತ ಸಂಘಟನೆಗಳು 2014ನೇ ಸಾಲಿನಿಂದ ನಡೆದಂತ ಪಂಚಾಯತ್ ರಾಜ್ ಇಲಾಖೆಯ ತಾಲೂಕು ಪಂಚಾಯಿತಿಗೆ ಒಳಗೊಂಡಂತ ಗ್ರಾಮ ಪಂಚಾಯಿತಿಗಳಲ್ಲಿ ನಡೆದ ಭ್ರಷ್ಟಾಚಾರವನ್ನು ಒಂದೊಂದಾಗಿ ವಿವರಿಸುತ್ತಾ ಅಭಿವೃದ್ಧಿ ಅಧಿಕಾರ ಮಾಡಿರುವ ವಂಚನೆಯನ್ನು ಖಂಡಿಸುವುದರ ಮೂಲಕ ಮೊನ್ನೆ ಗೌರವಾನ್ವಿತ ಲೋಕಾಯುಕ್ತರಿಗೆ ಮನವಿ ಸಲ್ಲಿಸುವ ಹೋರಾಟವಾಗಿದೆ. ಮೊದಲನೆಯ ಹಂತದ ಹೋರಾಟ ಮುಳಬಾಗಿಲು ತಾಲೂಕಿನ ತುಳಸಿ ರಾಮಶೆಟ್ಟಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಪಂಚಾಯಿತಿಗಳು ಸಣ್ಣವಾಡಿ ಕುರುಡುಮಲೆ ಈಗ ಹಾಲಿ ವರ್ಗಾವಣೆಯಾಗಿ ಗ್ರಾಮ ಬೇರೆ ಪಂಚಾಯಿತಿಗಳಲ್ಲಿ ನಡೆದ ಹಗರಣಗಳನ್ನು ಅನಧಿಕೃತವಾಗಿ ನಿರ್ಮಾಣ ಮಾಡಿದ ಈ ಸ್ವತ್ತುಗಳನ್ನು 15ನೇ ಹಣಕಾಸು ಯೋಜನೆಗೆ ಬಂದಿರುವ ಅನುದಾನಗಳನ್ನು ಕಬಳಿಸಿರುವ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ದಿನಾಂಕ 29/6/26ರಂದು ಮುಳಬಾಗಿಲು ತಾಲೂಕು ಪಂಚಾಯಿತಿ ಮುಂಭಾಗ ತಮಟೆ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಕೆಆರ್ಎಸ್ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಚಿಕ್ಕನಾರಾಯಣ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈಗ ನಾವು ಹೋರಾಟವನ್ನು ಮಾಡಲು ನಿರ್ಧರಿಸತಕ್ಕಂಥ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಗ್ರಾಮ ಕುರುಡುಮಲೆ ಮತ್ತು ಸಣ್ಣವಾಡದಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಇವರು ಯಾರು ನಮ್ಮ ತುಳಸಿ ರಾಮ ಶೆಟ್ಟಿ ಮತ್ತು ಪದ್ಮಾ ಎಂಬುವರ ಮತ್ತು ಶ್ರೀನಿವಾಸ್ ಕಪ್ಪಲ್ಮಡುಗು ಶ್ರೀನಿವಾಸ್ ವರ್ಗಾವಣೆಯಾಗಿದ್ದಾರೆ. 15ನೇ ಹಣಕಾಸು ಯೋಜನೆ ಅನುದಾನ ವಿಸ್ತಾರವಾಗಿ ನಾನು ಈಗಾಗಲೇ ಸಂಬಂಧಪಟ್ಟ ಮುಳಬಾಗಿಲು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದು ಯಾವುದೇ ರೀತಿಯಾದಂಥ ಶಿಸ್ತು ಕ್ರಮ ಕೈಗೊಳ್ಳದ ಕಾರಣದಿಂದಾಗಿ ಆ ಸರ್ವೇಶನ ಸರ್ವನಾಶ ಮಾಡಿಬಿಟ್ಟು ನಾನು ಮೊದಲು ಸುಮಾರು 2 ವರ್ಷಗಳ ನಿರಂತರವಾಗಿ ಹೋರಾಟ ಮಾಡಿದೆ. ಆ ಸರ್ವೇಶ ವಿರುದ್ಧವಾಗಿ ಈಗ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀನಿವಾಸಪುರ ತಾಲೂಕಿನಲ್ಲಿ ಕೆಲವು ದಾಖಲೆಗಳನ್ನು ನಾನು ಕಲೆಕ್ಟ್ ಮಾಡಿದ್ದೆ. ಅದರ ದಾಖಲೆಗಳನ್ನು ನಾನು ಕ್ರೋಢೀಕರಿಸಿದ್ದೆ. ಆ ಕ್ರೋಢೀಕರಿಸಿರ್ತಕ್ಕಂಥದ್ದನ್ನು ನಾನು ಸರ್ವೇಶ್ ಅವರ ವಿರುದ್ಧ ದಾಖಲೆಗಳೊಂದಿಗೆ ಅವರ ವಿರುದ್ಧ ಹೋರಾಟ ಮಾಡ್ತೀನಿ. ಸರ್ವೇಶ್ ಅವರ ವಿರುದ್ಧ ಈಗ ಮುಳಬಾಗಿಲು ತಾಲೂಕಿನ ಪದ್ಮಾ ಕುರುಡುಮಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತು ಕುರುಡುಮಲೆಯಲ್ಲಿ ಕೆಲಸ ಮಾಡಿ ವರ್ಗಾವಣೆ ಆಗಿರ್ತಕ್ಕಂಥ ತುಳಸಿ ರಾಮಶೆಟ್ಟಿ ಅವರು ಏನೆಲ್ಲ ಮಾಡಿದ್ದಾರೆ ಎಂಬುದನ್ನು ಸುಮಾರು ಕೋಟ್ಯಾಂತರ ರೂಪಾಯಿಗಳ ಅನುದಾನಗಳನ್ನು ಕಬಳಿಸಿ ಅವರು ಯಾವುದೇ ರೀತಿಯ ಕಾಮಗಾರಿಗಳಿಲ್ಲದೆ ಅನಧಿಕೃತವಾದಂಥ ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಸುಮಾರು ಈ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ವಿಚಾರವಾಗಿ ನಾನು ದಾಖಲೆಗಳೊಂದಿಗೆ ತುಳಸಿ ರಾಮಶೆಟ್ಟಿ ಪದ್ಮಾ ಎಂಬುವರು ತುಳಸಿ ರಾಮಶೆಟ್ಟಿ ಸೊನ್ನೆವಾಡದಲ್ಲಿ ಕೆಲಸ ಮಾಡಿದ್ದಾರೆ. ಸೊನ್ನೆವಾಡ ಗ್ರಾಮ ಪಂಚಾಯಿತಿಯಲ್ಲಿ ಪದ್ಮಾ ಎಂಬುವರು ಮಾಡಿದ್ದಾರೆ. ಪ್ರೆಸೆಂಟ್ ಊರ್ಕುಂಟು ಮಿಟ್ಟೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಹಗರಣಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ತನಿಖೆಗಾಗಿ ನಾನು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ಊರ್ಕುಂಟು ಮಿಟ್ಟೂರು ತುಳಸಿ ರಾಮಶೆಟ್ಟಿ ಪದ್ಮಾ ಎಂಬುವರು ಆಮೇಲೆ ಕಪ್ಪಲ್ಮಡುಗಲ್ಲಿ ಕಾರ್ಯನಿರ್ವಹಿಸಿ ವರ್ಗಾವಣೆ ಆಗಿರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕು ವರ್ಗಾವಣೆ ಆಗಿರ್ತಕ್ಕಂಥ ಶ್ರೀನಿವಾಸರವರ ವಿರುದ್ಧ ನಮ್ಮ ಹೋರಾಟ ನಾವು ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದ್ದೀವಿ. ಅದನ್ನು ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನೆಲ್ಲ ಹಗರಣಗಳು ನಡೆದಿದೆ ಎನ್ನುವಂಥದ್ದನ್ನು ನಾವು ಈಗಾಗಲೇ ಇದು ಮಾಧ್ಯಮಗಳ ಮೂಲಕ ಮತ್ತು ದಾಖಲೆಗಳ ಮೂಲಕ ನಾವು ಪ್ರಸ್ತುತಪಡಿಸಿದ್ದೀವಿ. ಜೊತೆಗೆ ಹೋರಾಟ ಮಾಡಲಿಕ್ಕೂ ನಾವು ಸಜ್ಜಾಗಿದ್ದೀವಿ. ಮಾನ್ಯ ಗೌರವಾನ್ವಿತ ಉಪಲೋಕಾಯುಕ್ತರಾದಂಥ ವೀರಪ್ಪನವರಿಗೆ ನಾವು ಆ ಮನವಿಗಳನ್ನು ಕೊಡಲಿಕ್ಕೆ ತಯಾರಿದ್ದೀವಿ. ಹೋರಾಟವನ್ನು ಮಾಡಿ ನಾವು ಲೋಕಾಯುಕ್ತರಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾನು ಬಹಿರಂಗಪಡಿಸ್ತೇನೆ. ಜೈ ಹಿಂದ್, ಜೈ